ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾಂದ್ರೋಳಿ ಬಣ ರಾಜ್ಯ ಸಮಿತಿ ವತಿಯಿಂದ ಶ್ರೀ ಚಂದ್ರಕಾಂತ ಎಸ್ ಕಾಂದ್ರೋಳಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕಾರಿಣಿ ಸಭೆಯಲ್ಲಿ ಜ್ಯೋತಿ ಬೆಳಗಿಸಿ ಚಂದ್ರಕಾಂತ ಕಾಂದ್ರೋಳಿ ಅವರು ಕಾರ್ಯಕ್ರಮವನ್ನು ಆರಂಭಿಸಿದರು. ಸಂಘಟನೆಯ ಸಂಸ್ಥಾಪಕರು ಆದಂತಹ ಚಂದ್ರಕಾಂತ ಕಾಂದ್ರೋಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಗೆ ರಾಜ್ಯ, ಜಿಲ್ಲಾ, ತಾಲೂಕು ಸಮಿತಿ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಕ್ಕೆ ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮಹಾಪೂರವೇ ಹರಿದು ಬಂದಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಸಂಘಟನೆಯ ಅಧ್ಯಕ್ಷರು ಚಂದ್ರಕಾಂತ ಕಾಂದ್ರೋಳಿ ಹೀಗೆ ಪ್ರಸ್ತಾಪನೆ ನುಡಿದರು. ಇತಿಹಾಸ ಕುರಿತು ಅಲ್ಲಗೆಳೆದು ಮಾತನಾಡುವ ವ್ಯಕ್ತಿ, ಇತಿಹಾಸ ಅರಿಯದೆ ಮಾತನಾಡುವ ವ್ಯಕ್ತಿ ಇತಿಹಾಸದಲ್ಲಿ ಉಳಿಯಲಾರನು. ಬೇರೊಬ್ಬ ವ್ಯಕ್ತಿಯ ಇತಿಹಾಸ ತಿಳಿದು ತಾನು ಬೆಳೆಯುವ ಜೊತೆಗೆ ತನ್ನಂತೆ ತನ್ನ ಜೊತೆಯಲ್ಲಿ ಇರುವವರನ್ನು ಬೆಳೆಸುವ ಗುಣ ಉಳ್ಳವನು ಇತಿಹಾಸದ ಪುಟ ಸೇರುತ್ತಾನೆ. ಇತಿಹಾಸ ಇರುವವರೆಗೂ ಅವನ ಹೆಸರು ಅಜರಾಮರ ಎಂದು ಹೇಳಿದರು. ತನ್ನ ಆಳ ಅರಿದವನು ತನ್ನ ಹೊರ ಮುಖದ ಪ್ರತಿಭೆ ಅಳಿಯಲು ಯೋಗ್ಯನಲ್ಲ ಎಂದು ಹೇಳುವ ಮೂಲಕ ಸಂಘಟನೆಯ ಪದಾಧಿಕಾರಿಗಳಿಗೆ ಸಂಘಟನೆಯ ರಥ ಪ್ರತಿ ಹಳ್ಳಿಗಳಿಗೆ ತಲುಪಿಸಿ ಅಂತ ತಿಳಿಸಿದ್ರು. ಇವತ್ತಿನ ಗದಗ ಕಾರ್ಯಕಾರಿಣಿ ಸಭೆ ಇತಿಹಾಸದ ಘಟನೆ ಸಾಕ್ಷಿಯಾಗಿದೆ. ಈ ಚಾಣಕ್ಯ ಸಂಘಟನೆಯು 15 ವರ್ಷಗಳಿಂದ ಒಂದು ಚಿಕ್ಕ ಹಾಕಿದ ಆಲದ ಮರ ಬೀಜ 2025ರಲ್ಲಿ ದೊಡ್ಡ ಆಲದ ಮರವಾಗಿ ಬೆಳೆಸಿದ ಕೀರ್ತಿ ಸನ್ಮಾನ್ಯ ಶ್ರೀ ಚಂದ್ರಕಾಂತ ಕಾಂದ್ರೋಳಿಯವರದು ಎಂದು ನೂತನವಾಗಿ ಆಯ್ಕೆಯಾದ ಪ್ರಧಾನ ಕಾರ್ಯದರ್ಶಿ ಅಜಿತ್ ಬೆಳ್ಳಿ ಬಟ್ಲ ಅವರು ನುಡಿದಿದ್ರು. ಈ ಕಾರ್ಯಕ್ರಮದಲ್ಲಿ ಸತತವಾಗಿ 4ನೇ ಬಾರಿಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಸರ್ವಾನುಮತದಿಂದ ಸಂಘಟನೆಯ ಚಾಣಕ್ಯ ಚಂದ್ರಕಾಂತ ಎಸ್ ಕಾಂದ್ರೋಳಿ ಅವರು ಪುನರ್ ಆಯ್ಕೆ ಮಾಡಲಾಗಿದೆ. ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾಂದ್ರೋಳಿ ಬಣ ಗದಗ ಜಿಲ್ಲಾಧ್ಯಕ್ಷರು ಲಿಂಗಪ್ಪ ದೊಡ್ಡಮನಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ನೀಲವ್ವ ಮಾದರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಕೊಟ್ರಮ್ಮ ರಾಜ್ಯಾಧ್ಯಕ್ಷರು, ಮಹಿಳಾ ಸಮಿತಿ ಶ್ರೀ ಅಂಜಿ ಸಿದ್ಧಾರ್ಥನಗರ ರಾಜ್ಯ ಕಾರ್ಯಾಧ್ಯಕ್ಷರು, ಶ್ರೀ ಅಜಿತ ಬೆಳ್ಳಿ ಬಟ್ಟಲ ರಾಜ್ಯ ಪ್ರಧಾನ ಕಾರ್ಯದರ್ಶಿರು, ಶ್ರೀ ಬಸವರಾಜ ಮಾರಡಗಿ ರಾಜ್ಯ ಗೌರವಾಧ್ಯಕ್ಷರು, ಶ್ರೀ ಮಿಲಿಂದ ಐಹೊಳೆ ರಾಜ್ಯ ಉಪಾಧ್ಯಕ್ಷರು, ಶ್ರೀ ಸತೀಶ ಸುಳಿಗೆರೆ ರಾಜ್ಯ ಕೋಶಾಧ್ಯಕ್ಷರು, ಶ್ರೀ ದೇವೇಂದ್ರಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಶ್ರೀ ಮರಿಯಪ್ಪ ಪೂಜಾರ ರಾಜ್ಯ ಉಪಾಧ್ಯಕ್ಷರು, ಶ್ರೀಮತಿ ಬಾಳವ್ವ ಹರಿಜನ ರಾಜ್ಯ ಕಾರ್ಯಾಧ್ಯಕ್ಷರು, ಮಹಿಳಾ ಸಮಿತಿ ಶ್ರೀಮತಿ ಶರಣಮ್ಮ ರಾಜ್ಯ ಸಮಿತಿ, ಶ್ರೀ ಬಸವರಾಜ ಕಟ್ಟಿಮನಿ ರಾಜ್ಯ ಸಮಿತಿ ಅಧ್ಯಕ್ಷರು, ಶ್ರೀ ಎಂ ನಾಗಪ್ಪ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು, ಶ್ರೀ ಹುಸೇನಬ್ಬ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರು, ಶ್ರೀಮತಿ ಉರೂಪಮ ಕಲಬುರಗಿ ವಿಭಾಗೀಯ ಅಧ್ಯಕ್ಷರು, ಶ್ರೀಮತಿ ಸನಿತಾ ಮಾದಗಿ ಬೆಳಗಾವಿ ಜಿಲ್ಲಾ ವಿಭಾಗೀಯ ಅಧ್ಯಕ್ಷರು, ಮಹಿಳಾ ಸಮಿತಿ, ಶ್ರೀ ಕಲ್ಲಪ್ಪ ಕಾದ್ರೋಳಿ ಉತ್ತರ ಕರ್ನಾಟಕ ಅಧ್ಯಕ್ಷರು, ಶ್ರೀ ಶರೀಫ್ ಹರಿಜನ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು, ಬೆಂಗಳೂರು ಜಿಲ್ಲಾಧ್ಯಕ್ಷರು ಸಾಕೆ ನಾರಾಯಣ ಮತ್ತು ಜಿಲ್ಲಾ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ದೊಡ್ಡಮನಿ, ಉಪಾಧ್ಯಕ್ಷರು ಅಶೋಕ್, ಬೆಂಗಳೂರು ಜಿಲ್ಲಾ ಗೌರವ ಅಧ್ಯಕ್ಷರು ಗೊಲ್ಲಪಲ್ಲಿ ನರಸಿಂಹ, ಬೆಂಗಳೂರು ನಗರ ಅಧ್ಯಕ್ಷರು ಶಿವಕುಮಾರ್ ಬಿ ಅಶೋಕ್, ಕೃಷ್ಣಮೂರ್ತಿ ಮುಂತಾದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಆಧುನಿಕ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಕೃಷ್ಣಪ್ಪನ ಅವರಿಗೆ, ಚಂದ್ರಕಾಂತ್ ಕಾಂದ್ರೋಳಿ ಅವರಿಗೆ. ಇಲ್ಲಿ ತೋರಪ್ಪ ಈಗ ವಿಡಿಯೋ ಮಾಡ್ಕೋ ಯಾರು ಆಗ್ಯದ. ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾಂದ್ರೋಳಿ ಬಣದ ನಾನು ಇವತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಇದು ಸತತವಾಗಿ 4ನೇ ಬಾರಿ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಚಂದ್ರಕಾಂತ್ ಕಾಂದ್ರೋಳಿ ಅಣ್ಣನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.
ಹಾಗೂ ರಾಜ್ಯ ಸಮಿತಿಗೆ ನೂತನವಾಗಿ ಆಯ್ಕೆಯಾದಂಥವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ವಿಭಾಗೀಯ ಅಧ್ಯಕ್ಷರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಪೂಜ್ಯರು, ನಮ್ಮ ಅಪ್ಪಾಜಿಗಳಾದಂಥ ಸರ್ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಗದಗ್ನಲ್ಲಿ ಕಾರ್ಯಕಾರಿ ಸಮಿತಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದೆ. ಇದ್ರ ಕುರಿತು ತಾವು ಏನು ಹೇಳ್ತೀರಾ? ಆತ್ಮೀಯ ಬಂಧುಗಳೇ, ಕರ್ನಾಟಕದ ರಾಜ್ಯದ 30 ಜಿಲ್ಲೆಯಲ್ಲಿ ಈ ಸಂಘಟನೆಯನ್ನು ಪ್ರತಿ ರಾಜ್ಯ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮತ್ತು ಗ್ರಾಮಗಳಲ್ಲಿ ಈ ಸಂಘಟನೆಯನ್ನು ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದ ಇಟ್ಟುಕೊಂಡು ಇವತ್ತು ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಕರ್ಕೊಂಡು ಒಂದು ಸಭೆ ಮಾಡಿದ್ದೀವಿ. ಈ ಸಭೆಯ ಉದ್ದೇಶ ಇಷ್ಟೇ: ಕಟ್ಟಕಡೆಯಲ್ಲಿರುವಂಥ ಮಾದಿಗ ಸಮುದಾಯ, ಕಟ್ಟಕಡೆಯಿರುವಂಥ ಈ ಶೋಷಿತ ವರ್ಗ, ಇವ್ರಿಗೇನಾದರೂ ಒಂದು ಒಳ್ಳೆಯ ಒಂದು ನೆಲೆ ಕೊಡಬೇಕು, ಏನಾದರೂ ಒಂದು ಶೋಷಿತ ವರ್ಗದವರಿಗೆ ದಿಕ್ಕು ತೋರಿಸ್ಬೇಕನ್ನುವಂಥ